हरि ओम कल्याणाद्भुतगात्राय कामितार्थप्रदायिने श्रीमद्वेंकटनाथाय श्रीनिवासाय ते नमः। नारायणाय परिपूर्णगुणार्णवाय विश्वोदयस्थितिलयोन्नेतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाप्तिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृतं फले। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविदो नूनं मनां मा कृथाः। श्री सत्यात्मगुरो त्वदङ्घ्रियुगलं हित्वा नमे सद्गति। यैरहं शुकवत्सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्तिस्तु अषेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतले धर्माद्यखिलपुरुषार्थसाधने भूते अद्य कुंभ विवरणारंभे सति कुंभ योग विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। श्री गुरुभ्यो नमः। हरि ओम हरि ओम हरि ओम। ಇವತ್ತು ಅಮಾವಾಸ್ಯ. ಇದಕ್ಕೆ ಮೌನಿ ಅಮಾವಾಸ್ಯೆ ಅಂತೂ ಕೂಡ ಹೆಸರು. ಇದಕ್ಕೆ ಬೇರೆ ಹೆಸರು ಕೂಡ ಇದೆ. ಇವತ್ತು ಪುರಂದರದಾಸರ ಆರಾಧನೆಯೂ ಕೂಡ ಇದೆ. ಕುಂಭದ ಬಗ್ಗೆ
ವಿವರಣೆ ಮಾಡಿ ಅಂತೇಳಿ ನನ್ನ ಬಹಳ ಅನೇಕ ಶಿಷ್ಯರು ಹೇಳ್ತಾ ಇದ್ದರು. ನಿಜವಾಗಿ 14 ಜನವರಿಗಿಂತ ಮೊದಲು ನಾನು ಹೇಳಬೇಕಾಗಿತ್ತು. 11 ದಿನ ಆಗಿ ಹೋಗಿದೆ. 14 ಜನವರಿಯಿಂದ ಹಿಡಿದುಕೊಂಡು ಪೌರ್ಣಿಮಾ 26, ಅದು ಮಹಾಶಿವರಾತ್ರಿ 26 ಫೆಬ್ರವರಿವರೆಗೂ ಈ ಕುಂಭಮೇಳ ಏನು ನಡೆದಿದೆ ಪ್ರಯಾಗದಲ್ಲಿ ಅದು ನಡೀತಾ ಇದೆ. ಮತ್ತು ಇವತ್ತೇ ಯಾಕೆ ಆರಿಸ್ಕೊಂಡು ಇಷ್ಟು ಲೇಟಾಗಿ? ಏನು ಟೈಮ್ ಇದೆಲ್ಲ, ನಾಳೆ ನಡೆದು ಹೇಳ್ಬೋದಾಗಿತ್ತಲ್ಲ. ಹಾಗಿಲ್ಲ. ಇದನ್ನು ನಾನು ಉದ್ದೇಶಪೂರ್ವಕವಾಗಿ ಇವತ್ತು ಆರಿಸಿಕೊಂಡಿದ್ದೇನೆ. ಕುಂಭ ಜಾತ್ರೆ, ಕುಂಭ ಸ್ನಾನ ಇತ್ಯಾದಿಗಳು 14 ಜನವರಿಯಿಂದ 26 ಫೆಬ್ರವರಿವರೆಗೆ ನಡೆದರೂ ಕೂಡ ನಿಜವಾದ ಕುಂಭ ಇವತ್ತಿನ ದಿವಸ. ವರಾಹಪುರಾಣ ಪ್ರಕಾರ ಮೇಷರಾಶಿ ಗತೆ ಜೀವೆ, ಬೃಹಸ್ಪತಿ ಗುರುಗ್ರಹ ಮೇಷರಾಶಿಯಲ್ಲಿರಬೇಕು. ಮಕರೇ ಚಂದ್ರಭಾಸ್ಕರು, ಮಕರ ರಾಶಿಯಲ್ಲಿ ಸೂರ್ಯ ಮತ್ತು ಚಂದ್ರ ಇರಬೇಕು. ಅಮಾವಾಸ್ಯ ಆ ದಿನ ಇರಬೇಕು. ತದಾ ಯೋಗ ಕುಂಭಾಕ್ಯ ತೀರ್ಥನಾಯಕೆ ಅಂತ ಹೇಳಿ ಪುರಾಣ ವಚನ ಇದೆ. ಗುರು ಮೇಷರಾಶಿಯಲ್ಲಿರಬೇಕು. ಆದರೆ ನಿಜವಾಗಿ ಗುರು ಮೇಷರಾಶಿಯಲ್ಲಿಲ್ಲ, ವೃಷಭ ರಾಶಿಯಲ್ಲಿದ್ದಾನೆ. ಆದರೆ ಈ 1-2 ದಿನದಲ್ಲಿ ಮಾತ್ರ ಅವನು ವಕ್ರಿಯಾಗಿದ್ದಾನೆ. ಮೇಷರಾಶಿ ವೃಷಭ ರಾಶಿಯಲ್ಲಿದ್ದರೂ ಕೂಡ ಮೇಷರಾಶಿಯ ಫಲವನ್ನು ಕೊಡ್ತಾನೆ. ಗುರು ವಕ್ರಿಯಾದ್ದರಿಂದಾಗಿ ಮೇಷರಾಶಿ ಗತಿ ಅಂತಿಕೊಳ್ಳುವಂತನ್ನುವುದು ಹೊಂದಾಣಿಕೆ ಆಗ್ತದೆ. ಮತ್ತು ಇದೇ ದಿವಸವೇ ಈ ತಿಂಗಳಲ್ಲಿ ಮಕರ ರಾಶಿಯಲ್ಲಿ ಸೂರ್ಯ ಇದ್ದಾನೆ. ಇವತ್ತು ಚಂದ್ರ ಮಕರ ರಾಶಿಯಲ್ಲಿದ್ದಾನೆ. ಮಕರೇ ಚಂದ್ರಭಾಸ್ಕರು. ಆ ನಂತರ ಇವತ್ತು ಅಮಾವಾಸ್ಯ. ಆದ್ದರಿಂದಾಗಿ ಕುಂಭದಲ್ಲಿ ಪ್ರಮುಖ ದಿವಸ ಇವತ್ತು. ಇವತ್ತಿನ ದಿವಸ ಪ್ರಯಾಗದಲ್ಲಿ 5 ಕೋಟಿ ಜನ ಸೇರ್ತಾರೆ. ಆದ್ದರಿಂದಾಗಿ ಇವತ್ತಿನ ದಿವಸ ನೀವು ಹೋಗ್ಲಿಕ್ಕಾಗಲಿಲ್ಲ. ಆದರೆ ನಮ್ಮಲ್ಲಿ ಹಿರಿಯರು ಹೇಳ್ತಾ ಬಂದಿರತಕ್ಕಂಥ ಒಂದು ಶ್ಲೋಕ ಇದೆ. ಗಂಗಾ ಗಂಗೇತಿಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವಪಾಪೇಭ್ಯ ವಿಷ್ಣುಲೋಕಂ ಸಗಚ್ಚತಿ. ಮುಚ್ಯತೆ ಸರ್ವಪಾಪೇಭ್ಯ ವಿಷ್ಣುಲೋಕಂ ಸಗಚ್ಚತಿ. ಗಂಗಾ ಗಂಗಾ ಅಂತ ಇದ್ದಲ್ಲಿ ಕರೆದರೂ ಕೂಡ ನಮ್ಮ ಮಾಡುವ ನದಿ ನೀರದಲ್ಲಿ ಅಥವಾ ನಮ್ಮ ನಲ್ಲಿ ನೀರದಲ್ಲಿ ಗಂಗಾದೇವಿ ಬರ್ತಾಳೆ. ಇವತ್ತು ಆ ಗಂಗಾ ಸ್ನಾನ ಮಾಡೋಣ. ನಿಜವಾಗಿ ನಾನು ಈ ವಿಡಿಯೋ ಮಾಡಬೇಕಾಗಿತ್ತು, ತಪ್ಪು ಮಾಡಿದೆ. ಅದರಲ್ಲಿ ಕೂಡ ಈ ಯೋಗ ಏನಿದೆ, 4 ಯೋಗದ ಮುಖ್ಯ ಭಾಗ ಏನಿದೆ, ಇವತ್ತು ಬೆಳಿಗ್ಗೆ 5:24 5:44 6:20 22 ನಿಮಿಷ ಏನಿದೆ, ಇದು ಸ್ನಾನಕ್ಕೆ ಬಹಳ ಶ್ರೇಷ್ಠವಾದ ಸ್ಥಾನ. ಇವತ್ತು ನಾವು ಗಂಗಾ ಸ್ನಾನ ಮಾಡಿದರೆ ಆಚಾರ್ಯ ಈ ಗಂಗಾಗೆಲ್ಲಿ ಹೋಗ್ಲಿಕ್ಕಾಗ್ತದೆ ಅಂತ ಅನ್ಬೋದು. ಅದಕ್ಕೆ ನೀವು ಕೇಳುವಾಗ ನೀವು ಸ್ನಾನ ಮುಗ್ದಿರ್ಬೋದು, ನನಗೆ ಗೊತ್ತಿಲ್ಲ, ಸ್ಮರಣೆ ಮಾಡಿಕೊಳ್ತಾರೆ. ಆದರೆ ಇವತ್ತು ಕೂಡ ಮುಖ್ಯ ದಿವಸ ಆದ್ದರಿಂದಾಗಿ ಇವತ್ತು ಈ ಕುಂಭದ ಮಹಿಮೆ ಕೇಳಿದ್ರು ಕೂಡ ಪುಣ್ಯ ಬರ್ತದೆ. ಸ್ವಲ್ಪ ನನ್ನಿಂದ ತಪ್ಪಾಗಿದೆ, ನೀನು ಹೇಳಿದ್ರೆ ಚೆನ್ನಾಗಿತ್ತು.
ಹಾಗಾದ್ರೆ ಗಂಗಾಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಗಂಗಾ ಸ್ಮರಣೆ ಮಾಡಿ. ಇಲ್ಲ, ಇನ್ನೊಂದು ಕೆಲಸ ಮಾಡ್ಬೋದು ನೀವು. ನಿಮ್ಮ ಮನೆಯಲ್ಲಿ ಗಂಗಾ ಯಾತ್ರೆಗೆ ಹೋದಾಗೆಲ್ಲ ಗಂಗಾ ತಂದಿರ್ತೀರಿ. ಒಂದೆಲ್ಲ ಎರಡು ಗಂಗಾ ಕಲಶ ಇದ್ದೇ ಇರ್ತದೆ. ಒಂದು ಕಲಶ ಇವತ್ತಿನ ದಿವಸ ತೆಗೀರಿ, ಆ ನೀರು, ಆ ಗಂಗೆ ನೀರನ್ನು ಬಾಳ್ಡಿಯಲ್ಲಿ ಹಾಕ್ಕೊಂಡು ಗಂಗಾಳದಲ್ಲಿ ಹಾಕ್ಕೊಂಡು ಸ್ನಾನ ಮಾಡಿ. ಗಂಗಾ ಸ್ನಾನ ನೋಡಿ ಪುಣ್ಯ ತಪ್ಪದೇ ಸಿಗ್ತದೆ. ಆದ್ದರಿಂದಾಗಿ ಇವತ್ತು ಈ ಮಹಾಕುಂಭದ ಇಷ್ಟೆಲ್ಲ ದಿನಗಳಲ್ಲಿ ಇವತ್ತಿನ ದಿನ ಅತಿ ಮಹತ್ವಪೂರ್ಣವಾಗಿರ್ತಕ್ಕಂಥ ದಿನ. ಹಾಗಾದ್ರೆ ಮಹಾಕುಂಭ ಏನಪ್ಪ ಈ ಕುಂಭ ಅಂದರೆ ಯಾಕೆ ಇದಕ್ಕೆ ಕುಂಭ ಅಂತೇಳಿ ಕರೀತಾರೆ ಅಂತಂದ್ರೆ, ಸೂರ್ಯನ ನಂತರ ಎಲ್ಲ ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಗುರುಗ್ರಹ. ಗುರುಗ್ರಹದ ವಿಶೇಷವಾಗಿರ್ತಕ್ಕಂಥ ಪರಿಣಾಮ ನಮ್ಮ ಪೃಥ್ವಿ ಮೇಲೆ ಆಗ್ತದೆ. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಹೋಮ ಹವನ ಇತ್ಯಾದಿಗಳನ್ನೆಲ್ಲ ಈ ಬೃಹಸ್ಪತಿ ಗುರುಗ್ರಹದ ಗತಿಯನ್ನು ಅನುಸರಿಸಿಕೊಂಡೇ ನಮ್ಮಲ್ಲಿ ಹೋಮ ಹವನ ಯಜ್ಞಾಗಾದಿಗಳನ್ನು ಮಾಡ್ತಾ ಇದ್ರು. ಸ್ಕಂದ ಪುರಾಣದ ಪ್ರಕಾರ ಈ ಸಂಪೂರ್ಣ ತಿಂಗಳು ಕುಂಭ. ಮಕರೇಶ ದಿವಾನಾಥೆ, ಮಕರ ರಾಶಿಯಲ್ಲಿ ಸೂರ್ಯ. ಯಾಕಂದ್ರೆ ಮಕರ ಸಂಕ್ರಮಣ ಮೊನ್ನೆ ಆಗಿದೆ, 14ನೇ ಜನವರಿ ದಿವಸ. ವೃಷಗೇಜ ಬೃಹಸ್ಪತವು, ಗುರು ವೃಷಭ ರಾಶಿಯಲ್ಲಿರುವಾಗ ಕುಂಭಯೋಗೋ ಭವೇತ್ತತ್ರ, ಅಲ್ಲಿ ಕುಂಭಯೋಗ ಆಗ್ತದೆ. ವಿಶೇಷವಾಗಿ ಪ್ರಯಾಗದಲ್ಲಿ ಈ ತಿಂಗಳು ಪೂರ್ತಿ, ಅಂದರೆ ಮಕರ ರಾಶಿಯಲ್ಲಿ ಸೂರ್ಯ ಇರುವವರೆಗೂ, ಈಗಂತೂ ವೃಷಭ ರಾಶಿಯಲ್ಲಿ ಗುರು ಇದ್ದೇ ಇದ್ದಾನೆ, ಇರುವವರೆಗೂ ಮಾಡಿರ್ತಕ್ಕಂತಹ ಅಂತನ್ನೋ ಏನು ವಿಶೇಷತೆ ಇದೆ ಈ ಒಂದು ತಿಂಗಳು. ಗಂಗಾ ನೀರೇಕೆ ಎಲ್ಲ ನೀರುಗಳಲ್ಲಿ ಕೂಡ ಸಾಕ್ಷಾತ್ ಗಂಗಾ ಅನಿರೂಪದಿಂದ ಪರಮಾತ್ಮನ ವಿಶೇಷ ವಾಸ ಇರ್ತದೆ. ಆದ್ದರಿಂದಾಗಿ ಈ ಒಂದು ಪೂರ್ತಿ ತಿಂಗಳು ಸೂರ್ಯೋದಯದ ಪೂರ್ವದಲ್ಲಿ ಸ್ನಾನ, ಹೇಗೂ ಮಗ ಸ್ನಾನ ಮಾಡ್ತಾ ಇದ್ದೇವೆ, ಮಾಡಿದರೂ ಕೂಡ ನಮಗೆ ಈ ಕುಂಭಸ್ನಾನ ಮಾಡಿರ್ತಕ್ಕಂಥ ಪುಣ್ಯ ಬರ್ತಾರೆ. ಏನದು ಕುಂಭ? ಕುಂಭ ಕುಂಭ ಅಂದ್ರೆ ಏನು? ಕುಂಭ ಅಂದರೆ ಕೊಡ. ಸಂದರ್ಭ ಹೀಗಿದೆ. ದುರ್ವಾಸರ ಶಾಪದಿಂದ ಇಂದ್ರಲೋಕದ ಐಶ್ವರ್ಯ ಎಲ್ಲ ಹೊರಟೋಯ್ತು. ಹೊರಟೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ದೇವತೆಗಳು ಪರಮಾತ್ಮನ ಹತ್ರ, ಬ್ರಹ್ಮದೇವ್ರ ಹತ್ರ ಹೋದಾಗ ಬ್ರಹ್ಮದೇವರು ಪರಮಾತ್ಮನ ಹತ್ರ ಕರ್ಕೊಂಡು ಬಂದಿದ್ದಾರೆ. ಆಗ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಕೊಂಡು ಪರಮಾತ್ಮನ ಹತ್ರ ಬರ್ತಾರೆ. ಇಂದ್ರ ಲೋಕದ ಐಶ್ವರ್ಯ ಹೊರಟೋಗಿದೆ, ಪುನಃ ಬೇಕು. ಭಗವಂತ ಹೇಳ್ದ, ಬ್ರಾಹ್ಮಣರ ಶಾಪದಿಂದ ಹೋಗಿದೆ, ವಾಪಸ್ ಬರೋದಿಲ್ಲ, ಅದು ಹೊಸ ಸಂಪತ್ತಿಯನ್ನು ಪಡೆಯಿರಿ ಅಂತ ತಿಳ್ಕೊಂಡಂತ ಹೇಳಿದೆ. ಅದಕ್ಕೆ ಕ್ಷೀರ ಸಮುದ್ರವಂತನ ಮಾಡಿ ಅಂತ ತಿಳ್ಕೊಂಡಂತ ಹೇಳಿದೆ. ಮಂದರ ಪರ್ವತ ಕಡಗೋಲಾಯಿತು, ವಾಸುಕಿ ಹಗ್ಗ ಆದ, ಕ್ಷೀರ ಸಮುದ್ರ ಮೊಸರಿನ ಮಡಿಕೆ ಆಯಿತು. ಆದರೆ ಮಂದರ ಪರ್ವತ ಕೀರ್ತಿ ತರೋರು ಯಾರು? ಕೀರ್ತಿ ತಂದು ಕೊಟ್ಟವನು ಭಗವಂತ. ಆ ನಂತರ ನದಿಯಲ್ಲಿ ಸಮುದ್ರದಲ್ಲಿ ಮುಳುಗ್ಲಿಕ್ತಾ ಇರುವಾಗ ಕೂರ್ಮ ರೂಪದಿಂದ ಹಿಡಿದುಕೊಂಡವನು ಭಗವಂತ. ಗರ 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 ತಿರುಗುವಾಗ ಆ ಪರ್ವತ ಚೂರು ಚೂರು ಆಗಬಾರ್ದು ಅಂತ ತಿಳ್ಕೊಂಡು ಅಂತೇಳಿ ಅದರಲ್ಲಿ ಸ್ಥಿರತೆಯನ್ನು ತಂದು ಕೊಡುವನು ಪರಮಾತ್ಮ. ಮೇಲೆ ಹಾರಬಾರದು ಅಂತ ತಿಳ್ಕೊಂಡು ಮೇಲಿನಿಂದ ಒತ್ತಿ ಹಿಡಿದವನು ಪರಮಾತ್ಮ. ಸ್ವಲ್ಪ ಹೊತ್ತು ಮತನ ಮಾಡಿ ನಮ್ಮ ಕಡೆಯಿಂದ ಆಗೋದಿಲ್ಲ ಅಂತಕೊಂಡು ಅಂತೇಳಿ ದೇವತೆಗಳು ದೈತ್ಯರು ಬಸವಳಿದು ಬಿದ್ದಾಗ ಭಗವಂತನೇ ಅಜಿತ ಅಂತ ಅನ್ನೋ ರೂಪದಿಂದ ಬಂದು
ಸಮುದ್ರ ಮಂಥನ ಮಾಡಿದವನು ಪರಮಾತ್ಮನೇ. ಆದಿ ಮಧ್ಯ ಅಂತ್ಯ ಎಲ್ಲ ಕಡೆಯಲ್ಲಿ ಪರಮಾತ್ಮ. 14 ರತ್ನಗಳಲ್ಲಿ ಅಮೃತವೂ ಕೂಡ ಹುಟ್ಟಿತು. ಆ ನಂತರ ಪರಮಾತ್ಮ ಅಮೃತವನ್ನು ದೇವತೆಗಳಿಗೆ ಹಂಚಿದ ಮೋಹಿನಿ ರೂಪದಿಂದ. ಮುಂದೆ ಅದು ಇಂದ್ರನ ಸಂರಕ್ಷಣೆಯಲ್ಲಿ ಉಳಿಯಿತು. ಈ ಕಡೆಯಲ್ಲಿ ಕಶ್ಯಪರ 12 + 13 + 4 17 ಜನ ಹೆಂಡತಿಯರಲ್ಲಿ ಕದ್ರು ಮತ್ತು ವಿನತಾ ಅಂತ ಕೊಂಡಂತೇಳಿ ಇಬ್ಬರು. ಕದ್ರು ಎಲ್ಲ ಸರ್ಪಜಾತಿಯ ತಾಯಿ. ಜಗತ್ತಿನಲ್ಲಿ ವಿವಿಧ ಸೃಷ್ಟಿಯಾಗಲಿ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಕಶ್ಯಪರಿಗೆ ನೀವು ವಿವಿಧ ರೂಪ ತೆಗೆದುಕೊಂಡು ದೇಹ ಸಂಬಂಧ ಮಾಡಿಕೊಳ್ಳಿ, ಆಯಾ ಪ್ರಾಣಿ ಇತ್ಯಾದಿಗಳನ್ನು ಹುಟ್ಟಿಸಿರಿ ಅಂತಿಕೊಳ್ಳುವಂತಂದಾಗ ದೇವತೆಗಳು, ದೈತ್ಯರು, ದಾನವರು, ನಾಗರು, ಪಕ್ಷಿಗಳು, ಸರ್ಪಗಳು, ಹಸುಗಳು, ಕುದುರೆಗಳು ಇತ್ಯಾದಿ ಅನೇಕ ರೂಪದಿಂದ ಕಶ್ಯಪರು ತಮ್ಮ ಸಂತಾನವನ್ನು ಬೆಳೆಸಿದರು. ಗರುಡನ ತಾಯಿಯಾದ ವಿನತ ಮಹಾಸಾಧ್ವಿ, ಸೌಮ್ಯ ಸ್ವಭಾವದವಳು. ಅವಳಿಗೆ ಈ ಲೋಕದ ವಂಚನೆಗಿಂಚನೆ ಗೊತ್ತಿಲ್ಲ. ಕದ್ರುವಿಗೇನು ಈ ವಿನತೆಯನ್ನು ನನ್ನ ಅಧೀನ ಮಾಡಿಕೊಂಡು ನನ್ನ ದಾಸಿಯನ್ನಾಗಿ ಮಾಡ್ಕೊಳ್ಬೇಕು ಅಂತ. ಒಂದ್ಸಲ ಇವರಿಬ್ಬರು ಕೂತ್ಕೊಂಡಿದ್ರು. ಸೂರ್ಯೋದಯ ಆಯಿತು. ಮತ್ತೆ ಸೂರ್ಯ ಪ್ರಕಾಶದಿಂದ ನೋಡದಂತೆ ಕಾಣಿಸ್ತಾ ಇತ್ತು. ಆಗ ಕದ್ರು ಹೇಳ್ತಾಳೆ, ವಿನತ, ಸೂರ್ಯನ ಮುಂದೆ ಉಚ್ಚೈಶ್ರವ ಹೋಗ್ತಾ ಇತ್ತಲ್ಲ, ಆ ಉಚ್ಚೈಶ್ರವದ ಬಾಲ ಅಥವಾ ಸೂರ್ಯನ ಕುದುರೆಯ ಬಾಲ ಬೆಳ್ಳಗಿದೆಯೋ ಕಪ್ಪಗಿದೆಯೋ ಅಂತ ತಿಳ್ಕೊಂಡಂತೇಳಿ. ಇಂತ ಹೇಳ್ತಾಳೆ, ಬೆಳಗಿದೆ, ಅದು ಅತ್ಯಂತ ಶುಭ್ರವಾಗಿರ್ತಕ್ಕಂಥ ಕುದುರೆ, ಪ್ರತಿಯೋಗಾಗಿ ಏನು ಹೇಳಬೇಕು. ಆದರೆ ಮೋಸಗಾರಲಾಗಿರ್ತಕ್ಕಂಥ ಕದ್ರು, ಇಲ್ಲ ಇಲ್ಲ, ಅದರ ಬಾಲ ಕಪ್ಪಿದೆ. ಇಲ್ಲ ಇಲ್ಲ, ಬೆಳಗಿದೆ. ಇಬ್ಬರಲ್ಲಿ ಸ್ಪರ್ಧೆ ಚಾಲು ಆಯಿತು. ಕೊನೆಗೆ ಕದ್ರು ಒಂದು ರೀತಿಯಾಗಿರ್ತಕ್ಕಂಥ ಕರಾರಿಡ್ತಾಳೆ, ನಾಳಿನ ದಿವಸ ನಾವಿಬ್ಬರು ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡೋಣ, ಉಚ್ಚೈಶ್ರವ ಆಕಾಶದಲ್ಲಿ ಹೋಗುವಾಗ ಅಥವಾ ಆ ಸೂರ್ಯನ ರಥದ ಕುದುರೆಗಳು ಹೋಗುವಾಗ ನೋಡೋಣ. ಬಾಲ ಕಪ್ಪಗಿದ್ದರೆ ವಿನತ ನೀ ನನ್ನ ದಾಸಿ ಆಗಬೇಕು, ಬಾಲ ಬೆಳಗಿದ್ರೆ ನಾನು ನಿನ್ನ ದಾಸಿ ಆಗ್ತೇನೆ. ವಿನತ ಒಪ್ಪಿಕೊಂಡ್ರು. ರಾತ್ರಿ ಕದ್ರು ತನ್ನ ಮಕ್ಕಳಾದ ಕಪ್ಪು ಕೃಷ್ಣವರ್ಣದ ನಾಗಗಳನ್ನೆಲ್ಲ ಕರೆದು, ನೀವು ಹೋಗಿ ಇವತ್ತು ಉಚ್ಚೈಶ್ರವ ಅಥವಾ ಸೂರ್ಯನ ಕುದುರೆ ಬಾಲಕ್ಕೆ ಸುತ್ತಕೊಳ್ಬೇಕು. ನಾನು ಎರಡೂ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಎರಡೂ ಕಥೆಗಳು ಬಂದಿದೆ. ಉಚ್ಚೈಶ್ರವ ಅಂತೂ ಬಂದಿದೆ, ಸೂರ್ಯನ ಕುದುರೆ ಅಂತೂ ಕೂಡ ಬಂದಿದೆ. ಅದಕ್ಕೋಸ್ಕರ ಎರಡೂ ಸೇರಿಸಿ ಹೇಳ್ತಾ ಇದ್ದೇನೆ. ಅವುಗಳಿಗೆ ಹೋಗಿ ನೀವು ಸುತ್ತಕೊಳ್ಳಿ, ನಾನು ಪಥದಲ್ಲಿ ಗೆಲ್ತೇನೆ, ವಿನಂತಿ ನಮ್ಮ ದಾಸಿ ಆಗ್ತಾಳೆ. 50% ನಾಗರು ಸಾತ್ವಿಕರಾಗಿರ್ತಕ್ಕಂಥವರು, ಇಂಥ ಮೋಸ ಮಾಡೋದು ಬೇಡ ಅಮ್ಮ, ಮೋಸ ಮಾಡಿ ಗೆಲ್ಲೋದ್ರೊಳಗೆ ಏನು ಅರ್ಥ ಇದೆ, ನೀನೇ ನಮಗೆ ಸತ್ಯ ಮಾತಾಡೋ ಅಂತ ಹೇಳಿದೆಯಲ್ಲ, ಧರ್ಮದಿದ್ದೇನು ಅಂತ ಹೇಳಿದ್ದೀಯಲ್ಲ. ಕದ್ರು ಹೇಳಿದ್ರು, ಇಲ್ಲ, ನಾ ಹೇಳ್ದಾಗ ಮಾಡಿ. ಆ ಬೇಡ ಅಂದಿರ್ತಕ್ಕಂಥವ್ರು ಶಾಪ ಕೊಟ್ಬಿಟ್ಲು ಅವರು, ಭೂಮಿಯಲ್ಲಿ ತಿರುಗಾಡಿ ಜನದ ಹೊಡಿಸ್ಕೊಟ್ಟು ಸಾಯಿರಿ ಅಂತ ಕೊಡ. ಕಾಬರಿಯಾದ ಇನ್ನೊಂದು ಉಳಿದ 50% ನಾಗಗಳು, ಆಗಲೇ ನಾವು ಹೋಗಿ ಸುತ್ತಕೊಳ್ತೇವೆ ಅಂತ ಅವು ಹೋಗಿ ಬಾಲಕ್ಕೆ ಸುತ್ತಕೊಂಡು ಬಿಟ್ಟಿವೆ. ಪ್ರಾತಃ ಕಾಲದಲ್ಲಿ ಅತಿ ಬೇಗ ಪ್ರಾತಃ ಕಾಲದಲ್ಲಿ ನೋಡಿದರೆ ಆ ಕುದುರೆ ಬಾಲ ಕಪ್ಪಾಗಿತ್ತು, ಯಾಕೆಂದರೆ ನಾಗಗಳು ಸುತ್ತಕೊಂಡಿದ್ದು.
ಇವಳ ಮೋಸಕ್ಕೆ ಒಳಗಾಗಿ ವಿನತೆ ಕದ್ರುವಿನ ದಾಸಿಯಾಗ್ತಾಳೆ. ಕದ್ರುವಿಗೆ ಗರುಡ ಮತ್ತು ಅರುಣ ಅಂತ ಇಬ್ಬರು ಮಕ್ಕಳು ಹುಡ್ತಾರೆ. ಅರುಣ ಮೊಟ್ಟೆ ರೂಪದಿಂದಲ್ಲಿರುವಾಗ ವಿನತ ಬೇಗನೆ ಅದನ್ನು ಸೀಳಿದ್ದರಿಂದಾಗಿ ಕಾಲಿಲ್ಲದೆ ಅರುಣ ಹುಟ್ಟಿದ. ಗರುಡ ಪೂರ್ಣ ಶರೀರನಾಗಿ ಹುಟ್ಟಿದ ಮಹಾಪರಾಕ್ರಮಿ. ಆದರೆ ವಿನತ ಒಂದು ದಾಸಿ, ಆದ್ದರಿಂದ ಗರುಡನು ದಾಸನಾಗಬೇಕಾಯಿತು. ದಿನಾಲು ಕದ್ರು ಹೇಳ್ತಕ್ಕಂಥವಳು, ನನ್ನ ಮಕ್ಕಳನ್ನು ಹೆಗಲ ಮೇಲೆ ಕೊಡ್ಕೊಂಡು ಹೋಗಿ ತಿರ್ಕೊಂಡ್ಕೊಂಡು ಬಾ ಅಂತ ಕೊಡಂತಂದ್ಳು. ನಮಗೆ ದೇವಲೋಕ ಕರೆದುಕೊಂಡು ಹೋಗಂತ ತಾನು ಅದರ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ಲು. ಗರುಡ ಇವರಿಗೆ ಸೇವೆ ಮಾಡಿ ಬೇಸರ ಬಂತು. ಗರುಡ ಹೇಳ್ದ, ಅಮ್ಮ ಹೋಗಿ ಕದ್ರು ಕೇಳು, ಏನು ಮಾಡಿದರೆ ನಮ್ಮ ದಾಸಿಯಿಂದ ನಿನ್ನ ಮುಕ್ತನನ್ನಾಗಿ ಮಾಡ್ತಾಳೆ ಅಂತ. ವಿನತ ಕೇಳಿದ್ರು, ನಮಗೆ ನಿನ್ನ ದಾಸಿಯಿಂದ ಮುಕ್ತಿ ಆಗಬೇಕಾಗಿದೆ, ನಿನಗೇನು ಬೇಕು ನೀನು ಇಚ್ಛೆ ಪೂರ್ತಿ ಮಾಡ್ತೇವೆ, ನನ್ನ ದಾಸಿಯಿಂದ ಮುಕ್ತಳನ್ನಾಗಿ ಮಾಡು ಅಂತ. ಕದ್ರು ಹೇಳಿದ್ಲು, ನಿನ್ನ ಮಗನಿಗೆ ಸಾಮರ್ಥ್ಯ ಇದೆ, ಅವನು ನಮಗೆ ಅಮೃತ, ನನ್ನ ಮಕ್ಕಳಿಗೆ ಅಮೃತ ತಂದು ಕೊಡಬೇಕು, ಇಂದ್ರ ಲೋಕದಲ್ಲಿ ಸುರಕ್ಷಿತವಾಗಿರ್ತಕ್ಕಂಥ ತಂದು ಕೊಡಬೇಕು, ಆಗ ನಿನ್ನನ್ನು ದಾಸಿಯಿಂದ ಮುಕ್ತನನ್ನಾಗಿ ಮಾಡ್ತೇನೆ ಅಂತ. ಗರುಡ ಕಶ್ಯಪರ ಹತ್ರ ಬಂದಿದ್ದಾನೆ. ನನಗೆ ಶಕ್ತಿ ಸಿಗಬೇಕು, ಆ ರೀತಿ ಸಾಮರ್ಥ್ಯ ಕೊಡಿ, ಆಶೀರ್ವಾದ ಮಾಡಿ ಅಂತೇಳಿ. ಆಗ ಅವರು ಒಂದು ವಿಶಾಲವಾದ ಕೂರ್ಮವನ್ನು, ಒಂದು ವಿಶಾಲವಾದ ಆನೆಯನ್ನು ತಿಂದುಬಿಡು, ಸಾಮರ್ಥ್ಯ ಬರ್ತದೆ ಅಂತೇಳಿ, ಯಾರು ಏನು ಮಾಡೋಂತ ಅನ್ನೋದಿಲ್ಲ, ಭಾಳ ವಿಸ್ತಾರವಾದ ಕತೆ, ಇವತ್ತು ಮುಗಿಯೋದಿಲ್ಲ ಅಂತಕೊಂಡಂತೆ ಅದನ್ನು ಸಂಕ್ಷೇಪ ಮಾಡಿದ್ದೆ. ಗರುಡನ ಸಾಮರ್ಥ್ಯಕ್ಕೆ ಇಂದ್ರ ಬಂದು ಭೇಟಿ ಆಗ್ತಾನೆ. ಯಾಕೆ ಗರುಡ, ದೇವ ನಿಯಮವನ್ನು ಮುರಿಬೇಕು ಅಂತ ಯಾಕೆ ಮಾಡಿದ್ದಿ? ಅಮೃತ ಯೋಗ್ಯರಿಗೆ ಸಿಗ್ಬೇಕಲ್ಲೇನು, ಆ ಅಯೋಗ್ಯರಂತ ನಾಗರಿಗೆ ಯಾಕೆ ಕೊಡ್ತೀಯ? ಗರುಡ ಹೇಳ್ದೆ, ನನಗೆ ಅಮೃತ ನನಗೂ ಬೇಕಾಗಿಲ್ಲ, ಮತ್ತು ಬೇರೆಯವ್ರು ಕೊಡಬೇಕು ನನಗೆ ಇಷ್ಟ ಇಲ್ಲ. ನಾನು ನನ್ನ ಪರಾಕ್ರಮದಿಂದ ಹೋಗಿ ತೆಗೆದುಕೊಂಡು ಕುಡಿಬೋದು, ನನಗೆ ಅದರ ದೇವ ನಿಯಮ ನಾನು ಮುರಿಯೋದಿಲ್ಲ. ಕೇವಲ ನನ್ನ ತಾಯಿಯನ್ನು ದಾಸ್ಯದಿಂದ ಮುಕ್ತಳನ್ನಾಗಿ ಮಾಡಬೇಕಾಗಿದೆ ಅಂದಾಗ ಆ ಕಾಲದಲ್ಲಿ ಇಂದ್ರ ಹೇಳ್ತಾನೆ, ಮತ್ತೇನು ಮಾಡೋಣ? ಅದಕ್ಕೆ ಗರುಡ ಹೇಳ್ತಾನೆ, ಒಂದು ಕೆಲಸ ಮಾಡೋಣ, ನಾನು ಅಮೃತ ತೆಗೆದುಕೊಂಡು ಹೋಗಿ ಮೊದಲು ನನ್ನ ಕೈಯ ಅಮೃತ ಕಲಸಿ ತೋರಿಸ್ತೇನೆ ಅವರಿಗೆ. ತಂದಿದ್ದೇನೆ ಕದ್ರು, ನನ್ನ ಅಮ್ಮನನ್ನು ದಾಸಿಯಿಂದ ಮುಕ್ತನನ್ನಾಗಿ ಮಾಡುವಂಥ ಪ್ರತಿಜ್ಞೆ ಮಾಡುವಂತ ಹೇಳ್ತೇನೆ. ಆ ನಂತರ ಒಂದು ದರ್ಭದ ಆಸನದ ಮೇಲೆ ಅಮೃತ ಇಡ್ತೇನೆ. ಅಂದಿಟ್ಟು ನಾಗರಿಗೆ ಹೇಳ್ತೇನೆ, ಹೋಗಿ ನೀವು ತೊಗೊಳ್ರಿ, ಕೊಡೋದು ಕೊಟ್ಟು, ನಾನು ತಂದು ಕೊಡೋದು ಕೊಟ್ಟಿದ್ದೆ, ನಿಮ್ಮ ಕೈಯಲ್ಲಿ ಕೊಡಬೇಕಂತ ನಿಯಮ ಇಲ್ಲ. ಅವರು ಆ ಅಮೃತ ಕಲಶದ ಬರೋದ್ರೊಳಗಾಗಿ, ಇಂದ್ರ ನೀನು ಅಮೃತ ಕಲಶ ತೊಗೊಂಡು ನಿನ್ನ ಲೋಕಕ್ಕೆ ಹೋಗ್ಬಿಡು, ನನ್ನ ಕೆಲಸ ಆಯಿತು, ನಿನ್ನ ಕೆಲಸ ಆಯಿತು. ಇಂದ್ರ ಒಪ್ಕೊಂಡ. ಹಾಗೆ ಗರುಡ ಅಮೃತ ಕಲಶವನ್ನು ತೆಗೆದುಕೊಂಡು ಬಂದ. ತೆಗೆದುಕೊಂಡು ಬರತಕ್ಕಂಥ ಸಂದರ್ಭದಲ್ಲಿ, ವೇಗವಾಗಿ ಬರುವ ಸಂದರ್ಭದಲ್ಲಿ ತುಳುಕಿದ ಅಮೃತ ಕಲಶದಿಂದ 4 ಬಿಂದುಗಳು, ಒಂದು ಬಿಂದು ಹರಿದ್ವಾರದಲ್ಲಿ ಬಿತ್ತು, ಹರಿದ್ವಾರದ ಗಂಗೆಯಲ್ಲಿ. ಇನ್ನೊಂದು ಬಿಂದು ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಬಿತ್ತು. ಮತ್ತೊಂದು ಬಿಂದು ಉಜ್ಜಯಿನದಲ್ಲಿ ಶಿಪ್ರಾನದಲ್ಲಿ ಬಿತ್ತು. 4ನೇ ಬಿಂದು ನಾಸಿಕದಲ್ಲಿ ಗೋದಾವರಿಯಲ್ಲಿ ಬಿತ್ತು. ಆದರೆ ಬೀಳುವಾಗ ಅದು ಬೀಳುವ ಕ್ರಮ ಹೇಗೆ ಅಂತಕೊಂಡಂತಂದರೆ, ಗುರು ವೃಷಭ ರಾಶಿಯಲ್ಲಿದ್ದಾಗ ಪ್ರಯಾಗದಲ್ಲಿ ಅಮೃತ ಹನಿ ಬಿತ್ತು.
ಕುಂಭರಾಶಿಯಲ್ಲಿ ಗುರು ಇರುವಾಗ ಹರಿದ್ವಾರದಲ್ಲಿ ಬಿತ್ತು. ಆನಂತರ ಸಿಂಹರಾಶಿಯಲ್ಲಿ ಗುರು ಇರುವಾಗ ಒಂದು ಹನಿ ಉಜ್ಜಯಿನಿಯಲ್ಲಿ, ಒಂದು ಹನಿ ನಾಸಿಕದಲ್ಲಿ ಬಿತ್ತು. ಹೀಗಾಗಿ ನಾಸಿಕದಲ್ಲಿ, ಉಜ್ಜಯಿನಲ್ಲಿ, ಪ್ರಯಾಗದಲ್ಲಿ, ಹರಿದ್ವಾರದಲ್ಲಿ ಅಮೃತ ಕುಂಭದಿಂದ ಬಿದ್ದ ಬಿಂದು ಅದರ ನೆನಪಿಗಾಗಿ ಅಲ್ಲಿ ಒಂದು ಜಾತ್ರೆ ಮಾಡಲಾಗ್ತದೆ. ಅದಕ್ಕೆ ಕುಂಭಮೇಳ ಅಂತ ಹೇಳಿ ಕರೀತಾರೆ. ಮೀಡಿಯಾದಲ್ಲಿ ಅಲ್ಲಿ ಕಥೆ ಹೇಳ್ತಕ್ಕಂಥವ್ರು ಸಮುದ್ರ ಮಂಥನದಿಂದ ಅಮೃತ ತೆಗೆದುಕೊಂಡು ಪರಮಾತ್ಮ ಬರುವಾಗ ಬಿತ್ತು ಅಂತ ಕಥೆ ಆಗಲ್ಲ. ಗರುಡ ತರುವಾಗ ಬಿದ್ದ ಹನಿಗಳು. ಆದ್ದರಿಂದಾಗಿ ಕುಂಭರಾಶಿಯಲ್ಲಿ ಗುರು ಇರುವಾಗ ಹರಿದ್ವಾರದಲ್ಲಿ ಕುಂಭಮೇಳ ಆಗ್ತಾರೆ. ಸಿಂಹರಾಶಿಯಲ್ಲಿ ಗುರು, ಮೇಷರಾಶಿಯಲ್ಲಿ ಸೂರ್ಯ ಇರುವಾಗ ಉಜ್ಜಯಿನಲ್ಲಿ ಕುಂಭಮೇಳ ಆಗ್ತಾರೆ. ಸಿಂಹರಾಶಿಯಲ್ಲಿ ಗುರು ಮತ್ತು ಸೂರ್ಯ ಇರುವಾಗ, ಗುರುನೂ ಇರಬೇಕು ಸೂರ್ಯನೂ ಇರಬೇಕು, ಆಗ ನಾಸಿಕದಲ್ಲಿ ಕುಂಭಮೇಳ ಆಗ್ತಾರೆ. ಆ ನಂತರ ವೃಷಭ ರಾಶಿಯಲ್ಲಿ ಗುರು, ಆ ನಂತರ ಮಕರ ರಾಶಿಯಲ್ಲಿ ಸೂರ್ಯ ಇರುವಾಗ ತ್ರಿವೇಣಿ ಸಂಗಮದಲ್ಲಿ ಪ್ರಯಾಗದಲ್ಲಿ ಕುಂಭಮೇಳ ಆಗ್ತದೆ. ಸರ್ವಸಾಮಾನ್ಯವಾಗಿ ಈ ಸ್ಥಳಗಳಲ್ಲಿ ಕುಂಭಮೇಳ ಆಗಬೇಕಾದ್ರೆ 12 ವರ್ಷ ಬೇಕು. ಒಂದ್ಸಲ 12 ವರ್ಷ ಯಾಕೆ ಬೇಕು ಅಂತ ತಿಳ್ಕೊಂಡಂತಂದ್ರೆ, ಗುರು ಸೂರ್ಯನಿಗೆ ಸುತ್ತು ಹಾಕೋದಕ್ಕೋಸ್ಕರ ಹನ್ನೆರಡು ವರ್ಷ ಬೇಕು. ಆದ್ದರಿಂದಾಗಿ ವೃಷಭದಲ್ಲಿ ಬಂದ ಸೂರ್ಯ ಇನ್ನು ಪುನಃ ವೃಷಭದಲ್ಲಿ ಬರಬೇಕಾಗಿದ್ದರೆ ಇನ್ನು 12 ವರ್ಷ ಬೇಕು. ಅದೇ ರೀತಿಯಾಗಿ ಉಳಿದ ಕಡೆಯಲ್ಲೂ ಕೂಡ ಒಂದು ಸಂಕೇತ, ಇನ್ನೊಂದು ಸಂಕೇತ, 12 ವರ್ಷಕ್ಕೊಮ್ಮೆ ಕುಂಭಮೇಳ ಮಾಡುವ ಸಂಕೇತ ಅಂತ ತಗೊಂಡಂತಂದ್ರೆ, ಅಮೃತ ಮಂಥನ ದೇವತೆಗಳ ಕಾಲಮಾನದ ಪ್ರಕಾರ 12 ದಿವಸ ನಡೀತು. ಅಮೃತ ಮಂಥನ 12 ದಿನ ನಡೀತು. ಅಮೃತ ಬರಬೇಕಾದ್ರೆ 12 ದಿನ ಹಿಡಿತು. ಇನ್ನು ದೇವಲೋಕದ 12 ದಿನ ಅಂತಂದ್ರೆ ಭೂಲೋಕದ ನಮ್ಮ ಒಂದು ವರ್ಷ, ದೇವತೆಗಳಿಗೆ ಒಂದು ದಿನ. ಆದ್ದರಿಂದಾಗಿ ನಮಗೆ ಪ್ರಕಾರ ದೇವತೆಗಳ 12 ದಿನ ಅಂದರೆ 12 ವರ್ಷ. ಆ ಅಮೃತ ಮಂಥನ 12 ವರ್ಷಕ್ಕೊಮ್ಮೆ ಆಗಿದೆ ಅಂತ ತಿಳ್ಕೊಂಡಂತನ್ನೋ ಒಂದು ಸಾಂಕೇತಿಕವಾಗಿ 12 ವರ್ಷಕ್ಕೊಮ್ಮೆ ಕುಂಭಮೇಳ ಮಾಡ್ತಾರೆ. ಆದರೆ ಈಗ ಕುಂಭರಾಶಿಯಲ್ಲಿ, ಈಗ ವೃಷಭ ರಾಶಿಯಲ್ಲಿ ಗುರು ಇದ್ದಾನೆ. ಮಿಥುನ, ಕರ್ಕ, ಸಿಂಹ, ವೃಷಭ ರಾಶಿ ಹಿಡಿದ್ರೆ 4 ವರ್ಷಕ್ಕೊಮ್ಮೆ. ಇನ್ನು 4 ವರ್ಷಕ್ಕೆ ನಾಸಿಕದಲ್ಲಿ ಕುಂಭಮೇಳ ಬರ್ತದೆ. ಅದಕ್ಕೆ ವ್ಯವಹಾರದಲ್ಲಿ ನಿಜವಾಗಿಯೂ ಕೂಡ ಕುಂಭ ಅಂತ ಕುಂಭ ಪರ್ವ ಅಂತ ಹೆಸರು. ಆದರೆ ವ್ಯವಹಾರದಲ್ಲಿ 4 ವರ್ಷದ ಮೇಲೆ ಬರ್ತಕ್ಕಂತಹ ನಾಸಿಕದ ಕುಂಭಕದಲ್ಲಿ ಅದಕ್ಕೆ
ಕುಂಭಮೇಳ ಅಂತೇಳಿ ಕರೀತಾರೆ. ಆನಂತರ ಮಿಥುನ, ಕರ್ಕ, ಸಿಂಹ, ಕನ್ಯಾ, ಕನ್ಯಾ, ತುಲ, ವೃಶ್ಚಿಕ, ಮಕರ, ಕುಂಭ. ಉಜ್ಜಯಿನಲ್ಲಿ ಮತ್ತು ನಾಸಿಕದಲ್ಲಿ ಕುಂಭಮೇಳ ಆಗಿ 6 ವರ್ಷಕ್ಕೆ. ಅದು ಹರಿದ್ವಾರದ ಕುಂಭಮೇಳ ಬರ್ತದೆ. ಯಾಕೆಂದರೆ ಅವಾಗ ಕುಂಭರಾಶಿಯಲ್ಲಿ ಗುರು ಇರ್ತಾನೆ. 6 ವರ್ಷದ ನಂತರ ಬರ್ತಕ್ಕಂಥ ಕುಂಭ ಮೇಳಕ್ಕೆ ಅರ್ಧ ಕುಂಭ ಅಂತ ಹೇಳಿ ಕರೀತಾರೆ. ಆ ನಂತರ 12 ವರ್ಷದ ಪೂರ್ತಿ ಟೆನೂರ್ ಆದಮೇಲೆ ಅದಕ್ಕೆ ಪೂರ್ಣಕುಂಭ ಅಂತ ಹೇಳಿ ಕರೀತಾರೆ. ಇನ್ನು ಈಗ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ 144 ವರ್ಷದ ನಂತರ ಈ ಯೋಗ ಬಂದಿದೆ ಅಂತ ಹೇಳ್ತಾರೆ. ಈ 104 ವರ್ಷಕ್ಕೆ ಇದು ಮಹಾಕುಂಭ ಅಂತನ್ನೋ ವಿಷಯದಲ್ಲಿ ನಾನು ನೋಡಿದ ಪುರಾಣಗಳಲ್ಲಿ ನನಗೆಲ್ಲೂ ಪ್ರಮಾಣ ಸಿಗಲಿಲ್ಲ. ಈ 3 ವರ್ಷದ ನಂತರ, 6 ವರ್ಷದ ನಂತರ ಮತ್ತು 12 ವರ್ಷದ ನಂತರ ಅನ್ನೋದಕ್ಕೋಸ್ಕರ ಪ್ರಮಾಣಗಳಿವೆ. ಆದರೆ 144 ವರ್ಷದ ಪ್ರಮಾಣ ನನಗೆಲ್ಲಿ ಸಿಗಲಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಯಾವ ಇದರಲ್ಲೂ ಕೂಡ ಅದಕ್ಕೆ ಪ್ರಮಾಣ ಹೇಳೋದಂತ ಗೊತ್ತಿಲ್ಲ. ಒಟ್ಟು ಹೌದು, ಗುರು 12 ಸಲ ಸೂರ್ಯನಿಗೆ ಬೆಳೆದು ಪ್ರದಕ್ಷಿಣೆ ಹಾಕಬೇಕಾಗಿದ್ದರೆ ಅವಾಗ 144 ವರ್ಷ ಆಗ್ತದೆ. ಪುರಾಣದ ಪ್ರಕಾರ ಎಲ್ಲವೂ ಕೂಡ ಕುಂಭನೇ. ಇವರು ಅರ್ಧ ಕುಂಭ, ಪೂರ್ಣಕುಂಭ, ಕುಂಭ, ಅರ್ಧ ಕುಂಭ, ಪೂರ್ಣಕುಂಭ, ಮಹಾಕುಂಭ ಅಂತ ಹೆಸರಿಟ್ಟು ನಂತರ ಬಂದಿರತಕ್ಕಂಥ ಹೆಸರುಗಳು. ಆದರೆ ಈ 144 ವರ್ಷದ ಮಹಾಕುಂಭ ಎಂದಿಂದ ಪ್ರಾರಂಭ ಆಯಿತು, ಯಾವ ಯುಗದಿಂದ ಪ್ರಾರಂಭ ಆಯಿತು, ಇದರ ಬಗ್ಗೆ ಪ್ರಮಾಣ ಸಿಕ್ಕೋದಿಲ್ಲ. ಒಂದು ಕಡೆ ಉಲ್ಲೇಖ ಬರ್ತದೆ, ಈ ಕುಂಭದಲ್ಲಿ ಬಹಳ ಜನರ ಸೇರುವಂತೆ ಪ್ರಚಾರ ಮಾಡಿರ್ತಕ್ಕಂಥವ್ರು ಮೊಟ್ಟ ಮೊದಲು 8ನೇ ಶತಮಾನದ ಉತ್ತರಾರ್ಧದಲ್ಲಿ ಶಂಕರಾಚಾರ್ಯರು. ಬಹುಶಃ ಆವತ್ತಿನಿಂದ ಹಿಡಿದುಕೊಂಡು ಇವರು ಲೆಕ್ಕ ಹಾಕಿರಬೇಕು. ಅದ್ರ ಪುರಾಣದಲ್ಲಿ ಮಾತ್ರ ಪ್ರಮಾಣ ಸಿಕ್ಕೋದಿಲ್ಲ. ಇನ್ನು ಈ ಕುಂಭದಲ್ಲಿ ಇಂಥ ಪರ್ವಕಾಲ ಇರುವಾಗ ಶಾಸ್ತ್ರದಲ್ಲಿ ಹೇಳ್ತಾರೆ ಅದರಲ್ಲಿ ಸ್ನಾನ ಮಾಡಿ ಅಂತ. ಪರ್ವಕಾಲದಲ್ಲಿ ನೀರಿನಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರ್ತದೆ. ವಿಶೇಷ ಸನ್ನಿಧಾನ ಇರ್ತದೆ. ಆಯುರ್ವೇದದ ಶಾಸ್ತ್ರದ ಪ್ರಕಾರ ಈ ಸಂದರ್ಭದಲ್ಲಿ ಎಲ್ಲಿ ಕುಂಭ ಇರ್ತದೆ, ಈಗ ಪ್ರಯಾಗದಲ್ಲಿ, ಆವಾಗ ಈ ತ್ರಿವೇಣಿ ಸಂಗಮದಲ್ಲಿ ಅಥವಾ ಇದರಲ್ಲಿ ಸ್ನಾನ ಮಾಡಿದರೆ ಮನುಷ್ಯನ ಜ್ಞಾತಾಜ್ಞಾತ ಎಲ್ಲ ಪಾಪಗಳು ಹೊರಟೋಗ್ತವೆ. ಮತ್ತು ಗುರುಗ್ರಹ ಜ್ಞಾನದ ಅಧಿಪತಿಯಾದ್ದರಿಂದಾಗಿ ಕ್ರಮವಾಗಿ ಭಗವಂತ ವಿಷಯಕವಾದಂಥ ಜ್ಞಾನಭಕ್ತಿ ವೈರಾಗ್ಯಗಳು ಬೆಳೆದು ಭಗವಂತನ ಅನುಗ್ರಹಕ್ಕೆ ಈ ಸ್ನಾನ ಕಾರಣೀಭೂತವಾಗ್ತದೆ. ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ, ಪ್ರಯಾಗದಲ್ಲಿ ಕುಂಭ ಬಂದಾಗ ಸ್ನಾನ ಮಾಡಿದರೆ ಬಹಳ ಪುಣ್ಯ ಇದೆ ಅಂತ. ನಾನು ಮೊನ್ನೆ ಹೇಳಿದಂಥ ನಾಗಮಾಸದ ಮಾಹಿತಿ ಹೇಳುವಾಗ ಆಷಾಢ, ಕಾರ್ತಿಕ, ಆನಂತರ ವೈಶಾಖ, ಆಮೇಲೆ ಮಾಘದಲ್ಲಿ ಸೂರ್ಯೋದಯದ ಪೂರ್ವದಲ್ಲಿ ಸ್ನಾನ ಮಾಡ್ತಕ್ಕಂಥ ಆಕಾಮಾವೈ
ಈ 4 ತಿಂಗಳು ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ಸ್ನಾನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾರೆ. ಸ್ಕಂದ ಪುರಾಣ ಹೇಳ್ತಾರೆ, ಸಹಸ್ರಂ ಕಾರ್ತಿಕೆ ಸ್ನಾನಂ ಮಾಘೆ ಸ್ನಾನಂ ಶತಾನಿ ಚ ವೈಶಾಖ ನರ್ಮದಾ ಕೋಟಿ ಕೋಟಿ ಕುಂಭ ಸ್ನಾನೇ ತತ್ಫಲಂ ಕುಂಭ ಸ್ನಾನೇ ತತ್ಫಲಂ. ಈ ಪ್ರಯಾಗದಲ್ಲಿ ಕುಂಭ ಅಂದರೆ 14ನೇ ಜನವರಿಯಿಂದ ಹಿಡಿದು 26 ಜನವರಿವರೆಗೆ ಮಾಡುವ ಸ್ನಾನದಿಂದ ಎಷ್ಟು ಪುಣ್ಯ ಬರ್ತದೆ? 1,000 ಕಾರ್ತಿಕ ಮಾಸದಲ್ಲಿ ಸ್ನಾನ ಮಾಡಿದರೆ ಎಷ್ಟು ಪುಣ್ಯ ಬರಬೇಕು? 100 ಸಲ 100 ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಡಿದರೆ ಎಷ್ಟು ಪುಣ್ಯ ಬರಬೇಕು? ಆ ನಂತರ 1,000,000 ಸಲ ವೈಶಾಖ ಮಾಸದಲ್ಲಿ ನರ್ಮದಾದಲ್ಲಿ ಸ್ನಾನ ಮಾಡಿದರೆ ಎಷ್ಟು ಪುಣ್ಯ ಬರಬೇಕು? ಅದರ 1,000,000 ಪಟ್ಟು ಪುಣ್ಯ. ಈ ಕುಂಭದ ಸಂದರ್ಭದಲ್ಲಿ ಪ್ರಯಾಗದಲ್ಲಿ ಸ್ನಾನ ಮಾಡುವುದರಿಂದ ಅಷ್ಟು ಪುಣ್ಯ ಬರ್ತದೆ ಅಂತ ತಿಳ್ಕೊಂಡು ಅಂತೇಳಿ ಪುರಾಣದಲ್ಲಿ ಉಲ್ಲೇಖ ಇದೆ. ಇನ್ನೊಂದು ಕಡೆಯಲ್ಲಿ ಕೂಡ ಪ್ರಮಾಣ ಬರ್ತದೆ, ಕುಂಭಸ್ನಾನ ಮಾಡಿದರೆ ಎಷ್ಟು ಪುಣ್ಯ ಇದೆ ಅಂತ ತಿಳ್ಕೊಂಡು ಅಂತೇಳಿ. ಬಹುಶಃ ಇದು ವರಾಪುರಾಣದ ವಚನ ಇರ್ಬೋದು. ಅಶ್ವಮೇಧ ಸಹಸ್ರಾಣಿ, 1000 ಅಶ್ವಮೇಧ ಯಜ್ಞ ಮಾಡಿದರೆ ಎಷ್ಟು ಪುಣ್ಯ ಬರ್ತದೆಯೋ. ವಾಜಪೇಯ ಶತಾನಿಚ, 100 ವಾಜಪೇಯಿ ಯಜ್ಞ ಮಾಡಿದರೆ ಎಷ್ಟು ಪುಣ್ಯ ಬರ್ತದೋ. ಲಕ್ಷ ಪ್ರದಕ್ಷಿಣಾಂ ಪೃಥ್ವಾಂ, ಪೃಥ್ವಿಗೆ 1,00,000 ಸಲ ಪ್ರದಕ್ಷಿಣೆ ಹಾಕಿದರೆ ಎಷ್ಟು ಪುಣ್ಯ ಬರಬೇಕು? ಅಷ್ಟು ಪುಣ್ಯ ಕುಂಭ ಸ್ನಾನೇನ ತತ್ಫಲಂ. ಈ ಕುಂಭದ ಪ್ರಯಾಗದಲ್ಲಿ ಬಂದಿರತಕ್ಕಂಥ ಕುಂಭದ ಇವತ್ತು ಅಮಾವಾಸ್ಯೆ ಮತ್ತು ಈ 14 ಜನವರಿಯಿಂದ 26 ಫೆಬ್ರವರಿವರೆಗೂ ಇರ್ತಕ್ಕಂಥ ಸಂದರ್ಭದಲ್ಲಿ ಕುಂಭಸ್ನಾನ ಮಾಡಿದರೆ ಇಷ್ಟು ವಿಶೇಷವಾಗಿರ್ತಕ್ಕಂಥ ಪುಣ್ಯ ನಮಗೆ ಬರ್ತದೆ. ಯಾಕೆ? ಅಮೃತದಲ್ಲಿ ಸ್ನಾನ ಮಾಡಿರ್ತಕ್ಕಂಥ ಒಂದು ಕ್ರಮ ಅಂತಿಕೊಂಡು ಅಂತ ಹೇಳಿದ್ದಾರೆ. ಅದರಲ್ಲಿಯೂ ಕೂಡ ಐದು ಸಲ ಈ ಒಂದು ತಿಂಗಳಲ್ಲಿ ಒಂದೂವರೆ ತಿಂಗಳಲ್ಲಿ ಸ್ನಾನ ಮಾಡಲಿಕ್ಕೆ 5 ದಿನ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಅಂತ ಹೇಳಿ ಶಾಸ್ತ್ರದಲ್ಲಿ ವರ್ಣನೆ ಬರ್ತದೆ. ಈ ಸಲ ಅದನ್ನು ಹೇಗೆ ಅಂತಿಕೊಂಡು ಅಂತ ಅನ್ನೋದು ನಾನು ವಿವರಣೆ ಮಾಡ್ತೇನೆ. 6 ಸಲ 5 ಸಲ 6 ಸಲ. ಮೊದಲನೇ ಪರ್ವಕಾಲ 14 ಜನವರಿ ಮಕರ ಸಂಕ್ರಮಣದ ದಿನ. ಇದು 1,000,000 ಪಟ್ಟು ಫಲವನ್ನು ಕೊಡ್ತಕ್ಕಂಥ ಸ್ನಾನ. ಅದಾದ ನಂತರ ಇವತ್ತು ಮೌನಿ ಅಮಾವಾಸ್ಯೆ 29 ಜನವರಿ. ಇವತ್ತು ಮಾಡಿದ ಗಂಗಾ ಸ್ನಾನ 1,000,000 ಪಟ್ಟು ಫಲವನ್ನು ಕೊಡ್ತದೆ. ಆಚಾರ್ಯ ಮುಗಿದ ಮೇಲೆ ಹೇಳ್ತಿರಲ್ರಿ, ನೀನು ಹೇಳಿದ್ರೆ ಆಗ್ತಿತ್ತಲ್ಲ, ನೀವು ಸ್ನಾನ ಮಾಡ್ತಿದ್ದೀವಿ ನಾವು ಅಂತ. ಚಿಂತೆ ಮಾಡಿಬಿಡಿ, ಇನ್ನೂ 4 ದಿನ ನಿಮ್ಮ ಸಲುವಾಗಿ ಸ್ಪೆಷಲ್ ದಿನಗಳಿವೆ. 3ನೇ ಫೆಬ್ರವರಿ ವಸಂತ ಪಂಚಮಿ. 4ನೇ ಫೆಬ್ರವರಿ ರಥಸಪ್ತಮಿ. ಆ ನಂತರ 12ನೇ ಫೆಬ್ರವರಿ ಮಾಘಿ ಪೌರ್ಣಿಮಾ. ಇನ್ನೂ 3 ಸಲ ಸ್ನಾನ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. 3, 4, 12. ಸಾಧ್ಯವಾದರೆ ಸಂಗಮಕ್ಕೆ ಹೋಗಿ, ಇಲ್ಲ ಆ ದಿನಗಳಲ್ಲಿ ಮನೆಯಲ್ಲಿ ಗಂಗೆ ನೀರನ್ನು ನಮ್ಮ ಸ್ನಾನದ ಪಾತ್ರೆಯಲ್ಲಿ ಹಾಕಿ ಸ್ನಾನ ಮಾಡಿ. 12ಕ್ಕೆ ಫೆಬ್ರವರಿಗೆ ಇದು ಮುಗಿದ್ರು, ಹೆಚ್ಚಿನ ಭಾಗ ಮುಗಿದ್ರು,
26 ಫೆಬ್ರವರಿ ಮಹಾಶಿವರಾತ್ರಿವರೆಗೂ ಈ ಕುಂಭದ ವಿಶೇಷ ಫಲ ಇದೆ. ಆದ್ದರಿಂದಾಗಿ 3, 4, 12, 26 ಫೆಬ್ರವರಿ ನೆನಪಿಟ್ಟುಕೊಳ್ಳಿ. ಈ ದಿನಗಳಲ್ಲಿ ಮನೆಯ ಗಂಗಾಳದಲ್ಲಿ ಗಂಗೆ ನೀರು ಹಾಕ್ಕೊಂಡಾದರೂ ಸ್ನಾನ ಮಾಡಿ. ಅದರಿಂದ ಸ್ನಾನಕ್ಕೆ ಎಷ್ಟು ಬಹಳ ಮಹತ್ವ ಇದೆ. ಸ್ನಾನಕ್ಕೂ ಮಹತ್ವ ಇದೆ, ಕಾಲಕ್ಕೂ ಮಹತ್ವ ಇದೆ. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಗಂಗಾ ನದಿ ಸ್ನಾನ ಮಾಡೋದ್ರಿಂದ ಶಾರೀರಿಕ ಮತ್ತು ಮಾನಸಿಕ ಸಕಲ ರೋಗಗಳು ತಪ್ಪದೇ ದೂರವಾಗುತ್ತವೆ. ಹೀಗೆ ಈ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಕುಂಭ ಮತ್ತು ಕುಂಭ ಸ್ನಾನಕ್ಕೆ ಇಷ್ಟು ಮಹತ್ವ ಅನ್ನೋದನ್ನು ಈ ಸಂಕ್ಷಿಪ್ತವಾದ ವಿವರಣೆಯಲ್ಲಿ ನೀವು ಕಂಡಿದ್ದೀರಿ. ಇದೆಷ್ಟು ಕುಂಭದ ಬಗ್ಗೆ ಇರತಕ್ಕಂತಹ ವಿವರಣೆ. ಇನ್ನೂ ಸ್ವಲ್ಪ ಸಾಕಷ್ಟು ವಿಷಯಗಳಿವೆ, ಆದರೆ ಸಂಕ್ಷೇಪದಲ್ಲಿ ಹೇಳಬೇಕು ಅಂತಂದರೆ, ಒಟ್ಟು ಸಾಧ್ಯವಾದರೆ ಪ್ರಯಾಗಕ್ಕೆ ಹೋಗಿ, ಇಲ್ಲ ಮನೆಯಲ್ಲೇ ಪ್ರಯಾಗ ನೆನೆಸಿ ಗಂಗಾ ನೀರನ್ನು ಬಾಲ್ಟಿಯಲ್ಲಿ ಸ್ನಾನ ಪಾತ್ರೆಯಲ್ಲಿ ಹಾಕ್ಕೊಂಡು ಸ್ನಾನ ಮಾಡಿ ಸಾಕು. ಅನುಸಂಧಾನ ಇದ್ದಷ್ಟು ಉತ್ತಮವಾಗಿರ್ತಕ್ಕಂಥ ಫಲ ನಮಗೆ ಸಿಗ್ತದೆ. ಈ ನಾನು ಹೇಳಿದ 6 ದಿನಗಳಿಗೆ ನಲ್ಲಿ ಪ್ರಯಾಗದಲ್ಲಿ ಸ್ನಾನ ಮಾಡ್ತಕ್ಕಂಥ ಕ್ರಮಕ್ಕೆ ಶಾಹಿ ಸ್ನಾನ ಅಂತ ಮೊದಲ ಹೆಸರು ಹೇಳ್ತಾ ಇದ್ರು. ಅದನ್ನು ಈಗ ಮುಖ್ಯಮಂತ್ರಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅದನ್ನು ಅಮೃತ ಸ್ನಾನ ಅಂತ ತಿಳ್ಕೊಂಡು ಅಂತೇಳಿ ಹೆಸರನ್ನು ಇಟ್ಟಿದ್ದಾರೆ. ಯಾಕೆಂತಂದರೆ 13 ಅಖಾಡದ ಸಾಧು ಸನ್ಯಾಸಿಗಳು, ಇದರಲ್ಲಿ ಕೆಲವು ಅಖಾಡದವರು ಪೂರ್ತಿ ನಗ್ನ ಇದ್ದಾರೆ. ಈ 6 ಸ್ನಾನ ಅತಿ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಇನ್ನೊಮ್ಮೆ ನಾನು ಹೇಳ್ತೇನೆ, ಈಗ 2 ಮುಗಿದೋಗಿದೆ. 14 ಜನವರಿ, ಇವತ್ತು 29 ಜನವರಿ, 3 ಫೆಬ್ರವರಿ ವಸಂತ ಪಂಚಮಿ, 4 ಫೆಬ್ರವರಿ ರಥಸಪ್ತಮಿ, 12 ಪೂರ್ಣಿಮಾ, 26 ಮಹಾಶಿವರಾತ್ರಿ. ಮಹಾಶಿವರಾತ್ರಿ ಪ್ರತ್ಯೇಕವಾಗಿ ಫಲ ಹೇಳಿದ್ದಾರೆ, ಆ ಮಾತು ಬೇಕು. ಇಷ್ಟು ಈ ಕುಂಭದ ಬಗ್ಗೆ ನಾವು ಪೌರಾಣಿಕ ಐತಿಹಾಸಿಕವಾಗಿ ತಿಳಿದುಕೊಂಡು, ಸಾಧ್ಯವಿದ್ದರೂ ಹೋಗಿ ಬನ್ನಿ. ಇಲ್ಲದೇ ಇದ್ದರೆ ನೆನೆಸದಲ್ಲಿ ಗಂಗೆ ಬರ್ತಾಳೆ. ದಿನಾಲು ತಪ್ಪದೇ ಗಂಗೆಯನ್ನು ನೆನೆಸಿ ಪ್ರಯಾಗದಲ್ಲಿ ಸ್ನಾನ ಮಾಡಿದ ಪುಣ್ಯವನ್ನು ನಾವು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನಿಸೋಣ. ಇದೆಷ್ಟು ಕುಂಭದ ವಿಶಿಷ್ಟವಾಗಿರ್ತಕ್ಕಂಥ ಪರಿಚಯ. ಇದರ ಜೊತೆಗೆ ನಿನ್ನೆ ನಾನು ಹೇಳಿದಂತೆ ನಿಮ್ಮೆಲ್ಲರಿಗೂ ಇವತ್ತು ಪುರಂದರದಾಸರ ಆರಾಧನೆ ನಮ್ಮ ವಿದ್ಯಾಪೀಠದಲ್ಲಿ 10:30ಯಿಂದ 1 ಗಂಟೆವರೆಗೂ ಭಜನೆ, ಪ್ರವಚನ ಇತ್ಯಾದಿ ಕಾರ್ಯಕ್ರಮಗಳ ಆಯೋಜನೆಯನ್ನು ನಾವು ಮಾಡಿದ್ದೇವೆ. ನೀವು ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ಊರಿನಲ್ಲಿ ಮಾಡಿ, ಎಲ್ಲಿ ನಡೀತದೆ ಅಲ್ಲಿ ಹೋಗಿ ಭಾಗವಹಿಸಿ. ಸಮೀಪ ಇಲ್ಲದೆ ಇದ್ದರೆ ಮನೆಯಲ್ಲೇ 1 ಗಂಟೆ ಆದರೂ ಪುರಂದರದಾಸರ ಪದಗಳನ್ನು ಹೇಳಿ ಅವರಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸಬೇಕು. ಯಾಕೆ? ಸಂಗೀತ ಪಿತಾಮಹ ಅಂತ ತಿಳ್ಕೊಂಡಂತೇಳಿ ಅನಿಸಿಕೊಂಡ ಪುರಂದರದಾಸರು, ಅವರನ್ನು ಸಂಗೀತ ಪಿತಾಮಹ ಅಂತಂದವರು ತ್ಯಾಗರಾಜರು. ದಿವಾಣ್ಜಿ ಅಂತ ತಿಳ್ಕೊಂಡಂತನ್ನೋರು ಬರೆದ ಪುರಂದರದಾಸನ ಮೇಲಿನ ಪುಸ್ತಕದ ಹೆಸರು ಪ್ರಸಾದ ಯೋಗ ಅಂತ ತಿಳ್ಕೊಂಡಂತೇಳಿ. ಅದರಲ್ಲಿ ಪುರಂದರದಾಸರು ತೆಲುಗಿನಲ್ಲಿ 4 ಪದಗಳನ್ನು ಬರೆದಿದ್ದಾರೆ ಅಂತ ಅನ್ನೋದನ್ನು ಸಂಶೋಧನೆ ಮಾಡಿ ತಿಳಿಸಿದ್ದಾರೆ. ಅಷ್ಟೇ ಕೇಳಿ ತ್ಯಾಗರಾಜರು ಪುರಂದರದಾಸರನ್ನು ಸಂಗೀತ ಪಿತಾಮಹ ಅಂತ ತಿಳ್ಕೊಂಡಂತೇಳಿ ಕರೆದರು.
ಅವರ ಸಂಕ್ಷಿಪ್ತ ಚರಿತ್ರೆಯನ್ನು ಇವತ್ತು ಮಧ್ಯಾಹ್ನ ಸಂಪೂರ್ಣ ಚರಿತ್ರೆಯ ಸಂಕ್ಷಿಪ್ತ ಚಿಂತನೆಯನ್ನು ಇವತ್ತು ಮಧ್ಯಾಹ್ನ 12 ಸುಮಾರಕ್ಕೆ ವಿವರಣೆ ಮಾಡಲಿಕ್ಕೆ ಹೇಳಲಿಕ್ಕೆ ನಾನು ಪ್ರಯತ್ನಿಸ್ತೇನೆ. ಅದನ್ನು ರೆಕಾರ್ಡ್ ಮಾಡಲಾಗ್ತದೆ. ಅದನ್ನು ಇವತ್ತೇನು ದಿವಸ ಸಾಯಂಕಾಲ ರಿಲೀಸ್ ಮಾಡೋಣ. ಈ ರೀತಿಯಾಗಿ ನಾವು ನೀವು ಯಾರಿಗೆ ಅನುಕೂಲ ಇದೆ, ಮುಂಬೈ ಪರಿಸರದಲ್ಲಿರತಕ್ಕಂಥ ಜನರು ಎಲ್ಲರಿಗೂ ಆಮಂತ್ರಣ, ಹೊರಗಿನೂರಿನವ್ರಿಗೂ ಆಮಂತ್ರಣ ಇದ್ದೇ ಇದೆ. ಮಾನಸಿಕವಾಗಿ ನೀವು ಬನ್ನಿ. ಇಲ್ಲಿರ್ತಕ್ಕಂಥವ್ರು ಫಿಸಿಕಲ್ಲಾಗಿ ಬಂದು ಈ ಪುರಂದರದಾಸರ ಆರಾಧನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ನಾನು ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಟ್ಟಿನಲ್ಲಿ ಭಗವಂತನ ಮಹಿಮೆ ಅಪಾರ, ಲಕ್ಷ್ಮೀದೇವಿಯ ಮಹಿಮೆ ಅಪಾರ, ಅದೇ ರೀತಿಯಾಗಿ ಬ್ರಹ್ಮಾದಿದೇವಿಗಳ ಸೃಷ್ಟಿಕರ್ತರ ಮಹಿಮೆ ಅಪಾರ. ಅಪಾರದಲ್ಲಿ ಕೆಲವು ಬಿಂದುಗಳನ್ನು ನಾವು ತಿಳಿದುಕೊಳ್ಳಲಿಕ್ಕೆ ನಾವು ಪ್ರಯತ್ನಿಸಿದ್ದೇವೆ. ಇವತ್ತೇ ಇನ್ನೊಂದು ಪ್ರವಚನ ಇರೋದರಿಂದಾಗಿ ನಾನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಕುಂಭದ ನೆನಪಿಸ್ಕೊಳ್ಳೋಣ. ಗಂಗೆಯನ್ನು ದಿನ ನೆನೆಸ್ತಾ ನಮ್ಮ ಮನೆಯ ನಲ್ಲಿಯಲ್ಲಿದ್ದೆ ಅಥವಾ ಬಾವಿಯಲ್ಲಿ ಸ್ನಾನ ಮಾಡೋಣ. ಗಂಗಾದೇವಿಯಿಂದ ಪವಿತ್ರತೆಯನ್ನು ಪಡೆದು ಪರಮಾತ್ಮನ ಸಂತೋಷಪಡಿಸೋಣ. ಈಗ ಮಧ್ಯಾಹ್ನ ಇದೆ ಇಲ್ಲ, ಅದರಿಂದ ಇನ್ನೂ 3/4 ತಾಸು ಆಗ್ತಾ ಇದೆ ಅಷ್ಟೇ. ಉಳಿದ ಭಾಗ ಅಡ್ಜಸ್ಟ್ ಮಾಡಿಕೊಂಡು ಮಧ್ಯಾಹ್ನದಲ್ಲಿ ಪುರಂದರದಾಸರ ಮಹಿಮೆಯನ್ನು ಕೂಡ ತಿಳಿದುಕೊಳ್ಳೋಕೆ ನಾವು ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಮಾತ್ರಾರ್ಥಿನ ಯೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಶ್ರೀಕೃಷ್ಣಾರ್ಪಣಮಸ್ತು.